ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದಲ್ಲಿ ಬಿರು ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗಿದ್ದಾರೆ ಜನರು. ಗದಗ ಬೆಟಗೇರಿ ನಗರದಲ್ಲಿ 40 ಡಿಗ್ರಿ ತಾಪಮಾನ ದಾಖಲಾಗಿದೆ. ನಗರದಲ್ಲಿ ಕೆಂಡದಂತಹ ಬಿಸಿಲಿಗೆ ಹೈರಾಣಾಗಿದ್ದಾರೆ ಮಂದಿ. ಗದಗದಲ್ಲಿ ಬಿರು ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗಿದ್ದಾರೆ ಜನರು. ಗದಗ ಬೆಟಗೇರಿ ನಗರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ನಗರದಲ್ಲಿ ಕೆಂಡದಂತಹ ಬಿಸಿಲಿಗೆ ಹೈರಾಣಾಗಿದ್ದಾರೆ ಮಂದಿ. ಜಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಗುಣಮಟ್ಟದ ಟ್ರೀಟ್ಮೆಂಟ್ಗಾಗಿ ಜಿಲ್ಲಾಸ್ಪತ್ರೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗರ್ಭಿಣಿಯರು, ಮಕ್ಕಳು ಹಾಗೂ ಹಿರಿಯರಿಗೆ ವಿಶೇಷ ಆರೈಕೆಯನ್ನ ನೀಡಲಾಗ್ತಾ ಇದೆ. ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ ಜಿಲ್ಲಾಸ್ಪತ್ರೆ. ಬಿರು ಬಿಸಿಲಿನ ಬೇಗೆಗೆ ಜನತೆ ತತ್ತರಿಸಿದೆ. 40 ಡಿಗ್ರಿ ಸೆಲ್ಸಿಯಸ್ ಆಸುಪಾಸು ಉಷ್ಣಾಂಶ ದಾಖಲಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಸಿಲಿಗೆ ಹೈರಾಣಾಗಿ ಹೋಗ್ತಿದ್ದಾರೆ ನಾಗರಿಕರು. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಕ್ಕೆ ಗದಗ ಜಿಮ್ಸ್ ಹಾಸ್ಪಿಟಲ್ ಫುಲ್ ಅಲರ್ಟ್ ಆಗಿದೆ. ಬಿಸಿಲಿನ ಪ್ರಖರತೆಗೆ ಜಿಲ್ಲೆಯಲ್ಲಿ ಆಲ್ರೆಡಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಹೀಟ್ ಸ್ಟ್ರೋಕ್ಗೆ ನಿನ್ನೆ 2ನೇ ಬಲಿ ಕೂಡ ಆಗಿದೆ. ಇದರಿಂದ ಸಾಮಾನ್ಯ ಜನ ಭಯಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹೈಡ್ರೇಷನ್ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಆದಷ್ಟು ನಾನ್ ವೆಜ್ನ ಅವಾಯ್ಡ್ ಮಾಡಬೇಕು. ಈ ಟೈಮ್ನಲ್ಲಿ ಆದಷ್ಟು ಹಣ್ಣುಗಳನ್ನ ತಿನ್ನೋದಾಗಿರ್ಬೋದು, ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು. ಬಿಸಿಲಿಗೆ ಹೋಗೋದನ್ನು ಕಡಿಮೆ ಮಾಡಬೇಕು. ಅದು ಕೂಡ ಈ 11 ಗಂಟೆ 12 ಗಂಟೆ ಮೇಲೆ ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಸಾಮಾನ್ಯ ಜನ ಭಯಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಏಕೆಂದರೆ ಗದಗ ಜಿಲ್ಲಾಸ್ಪತ್ರೆ ಸಕಲ ರೋಗಿಗಳ ಚಿಕಿತ್ಸೆಗೂ ಕೂಡ ಸನ್ನದ್ಧವಾಗಿದೆ. ಬಿಸಿಲಿನ ತಾಪಕ್ಕೆ ತುತ್ತಾದರೂ ಕೂಡ ಅಂಥವರಿಗೆ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ಗದಗ ಜಿಮ್ಸ್ನ ವೈದ್ಯಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸುಸಜ್ಜಿತ ಕಟ್ಟಡದಲ್ಲಿ ವ್ಯವಸ್ಥಿತ ಸೌಲಭ್ಯಗಳೊಂದಿಗೆ ಜಿಲ್ಲಾಸ್ಪತ್ರೆ ರೆಡಿ ಇದೆ. ರೋಗಿಗಳಿಗೆ ಸ್ವಚ್ಛ ಆಹಾರ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವಯಸ್ಸಾದವರು ಯಾರೇ ಇರಲಿ ಅಂಥವರಿಗೆ ಇಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಮನುಷ್ಯ ಹೆಚ್ಚು ಕಾಲ ಬಿಸಿಲಲ್ಲೇ ಕಾಲ ಕಳೆದ್ರೆ ಹೀಟ್ ಸ್ಟ್ರೋಕ್ ಬರುವಂತಹ ಸಂಭವ ಇದೆ. ಅಂಥವರಿಗೆ ತಡ ಮಾಡದೆ ಸರ್ಕಾರಿ ಆಸ್ಪತ್ರೆಯಲ್ಲೇ ತಕ್ಷಣ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಹೀಗಾಗಿ ಗದಗದ ಜಿಮ್ಸ್ ಆಸ್ಪತ್ರೆ ರೆಡಿ ಇದೆ. ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗದಗದ ಜಿಲ್ಲಾಸ್ಪತ್ರೆ ಫುಲ್ ರಶ್ ಆಗಿದೆ. ಬಡವರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಜಿಲ್ಲಾಸ್ಪತ್ರೆಯ ವೈದ್ಯರು ಹಾಗೂ ಅಲ್ಲಿರುವಂತಹ ಸಿಬ್ಬಂದಿಗಳು. ಅಂದರೆ ಈಗ ಬಿಸಿಲು ಅಂದರೆ ಮನುಷ್ಯನ ಇಮ್ಯುನಿಟಿ ಪವರೇ ಕಡಿಮೆ ಆಗಿದೆಯೋ ಏನೋ ಗೊತ್ತಿಲ್ಲ. ಯಾಕಂದರೆ ಯಾವುದೇ ವೆದರ್ ಚೇಂಜ್ ಆಗೋದು ಅದು ಸಾಮಾನ್ಯ. ಆದರೆ ಬೇಸಿಗೆ ಬಂತು ಅಂತ ಅಂದರೆ ಎಕ್ಸ್ಟ್ರೀಮ್ ಬಿಸಿಲು ಅಂತ ನಮ್ಗನ್ಸುತ್ತೆ. ಮಳೆ ಬಂದರೆ ಎಕ್ಸ್ಟ್ರೀಮ್ ಮಳೆ ಅಂತ ಹೇಳ್ತೀವಿ. ಚಳಿ ಬಂದರೂ ಕೂಡ ಅದನ್ನು ಮನುಷ್ಯನಿಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದು ನೇಚರೇ ಎಕ್ಸ್ಟ್ರೀಮ್ ಆಗಿಬಿಟ್ಟಿದೆಯಾ ಅಥವಾ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆಯಾ, ನಾವು ತಗೊಳ್ಳುವಂತಹ ಆಹಾರ ಪದ್ಧತಿಯಲ್ಲಿ ಡಿಫ್ರೆನ್ಸ್ ಇದೆಯಾ, ಏನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಎಲ್ಲವೂ ಕೂಡ ಎಕ್ಸ್ಟ್ರೀಮ್ ಆಗ್ತಾ ಇದೆ. ಮನುಷ್ಯನಿಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಈಗ ಬೇಸಿಗೆಯ ಬಿಸಿಲು ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಈಗ ಬೆಂಗಳೂರಂತ ನೋಡಿದ್ರು ಇಲ್ಲೂ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇನ್ನು ನಾರ್ತ್ ಸೈಡ್ ಹೋಗ್ಬಿಟ್ರಂತೂ 40+ ಕ್ರಾಸ್ ಆಗ್ತಾ ಇದೆ. ಕಲಬುರಗಿ ಆಗಿರ್ಬೋದು, ಬೇರೆ ಬೇರೆ ಕಡೆ. ಈಗ ಗದಗ ಬೆಟಗೇರಿ ಬಗ್ಗೆ ನಾವು ಹೇಳ್ತಾ ಇದ್ವಿ. 40 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಅಂದರೆ ಆಸುಪಾಸಲ್ಲಿ ಇರುವಂಥದ್ದು. ಹೀಗಾಗಿ ಹೀಟ್ ಸ್ಟ್ರೋಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ ಬೆಳಗಾವಿಯಲ್ಲಿ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ 2 ಬಲಿಯಾಗಿದೆ ಆಲ್ರೆಡಿ ಹೀಟ್ ಸ್ಟ್ರೋಕ್ಗೆ. ಆದರೆ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದರ್. ಫಾರೂಕ್, ಇನ್ನು ಹೀಟ್ ಸ್ಟ್ರೋಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಗದಗದಲ್ಲಿ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಸಕಲ ಸಿದ್ಧತೆಗಳು ನಡೀತಾ ಇದೆ, ಟ್ರೀಟ್ಮೆಂಟ್ಗಾಗಿ ಯಾವ ರೀತಿ ರೆಡಿಯಾಗಿದೆ ಹಾಸ್ಪಿಟಲ್ ಅಂತ? ಸಿಂಚನ ಏನಂದ್ರೆ, ರಾಜ್ಯದಲ್ಲೇ ಈಗಾಗಲೇ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಬಹುಶಃ ಈಗಾಗಲೇ 2 ಪ್ರಕರಣಗಳೇನು ಬೆಳಕಿಗೆ ಬಂದಿರುವಂತದ್ದು ಹೀಟ್ ಸ್ಟ್ರೋಕ್ ನಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಹೊರತಾಗಿ ಇವತ್ತು ಗದಗ ಜಿಲ್ಲೆಯಲ್ಲೂ ಸಹ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಗಡಿ ತಲುಪ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ಸಾಮಾನ್ಯ ಜನರು, ನಾಗರಿಕರು ಹೈರಾಣಾಗಿರ್ತಕ್ಕಂಥ ಒಂದು ಸಂಭವ ಕಾಣ್ತಾ ಇದೆ. ಹೀಗಾಗಿ ಗದಗ ನಗರದ ಏನು KH ಪಾಟೀಲ್ ಜಿಲ್ಲಾ ಆಸ್ಪತ್ರೆ ಇದೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಸಾಕಷ್ಟು ಪ್ರಖರತೆಗಾಗಿರ್ಲಿ ಇಲ್ಲ ಸಾಮಾನ್ಯ ಯಾವುದೇ ರೀತಿಯ ತೊಂದರೆಗಳಿಂದ ಜನರು ಯಾವ್ದಾದ್ರು ರೋಗಕ್ಕೆ ತುತ್ತಾದ್ರೆ ಜಿಲ್ಲಾಸ್ಪತ್ರೆ ಸಕಲ ರೋಗಿಗಳಿಗೂ ಕೂಡ ಚಿಕಿತ್ಸೆ ನೀಡಲಿಕ್ಕಾಗಿ ಸನ್ನದ್ಧವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವೈದ್ಯರ ಕೊರತೆ ಆಗಿರ್ಲಿ ಅಥವಾ ಸಿಬ್ಬಂದಿಗಳ ಕೊರತೆ ಆಗಿರ್ಲಿ ಅಥವಾ ಯಾವುದೇ ರೀತಿಯಿಂದ ಆಗಿರ್ತಕ್ಕಂಥ ಯಾವುದೇ
ಅವ್ಯವಸ್ಥೆ ಆಗದೇನೆ ಎಲ್ಲ ಕೂಡ ಸುಸಜ್ಜಿತವಾದ ಒಂದು ಕಟ್ಟಡದಲ್ಲಿ ವ್ಯವಸ್ಥಿತವಾದ ಸೌಲಭ್ಯಗಳೊಂದಿಗೆ ಇವತ್ತು ಜಿಲ್ಲಾಸ್ಪತ್ರೆ ಸನ್ನದ್ಧವಾಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನೇನು ರೋಗಿಗಳು ಬಂದು ಇಲ್ಲಿ ಅಡ್ಮಿಟ್ ಆದ್ರೆ ರೋಗಿಗಳಾಗಿರ್ಬೋದು, ಅವ್ರ ಜೊತೆಗೆ ಇರ್ತಕ್ಕಂಥ ರೋಗಿಗಳ ಜೊತೆ ಇರ್ತಕ್ಕಂಥವ್ರಿಗೆ ಸ್ವಚ್ಛ ಆಗಿರ್ತಕ್ಕಂಥ ಆಹಾರ ಹಾಗೂ ಶುದ್ಧ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಸಹ ಇವತ್ತು ಮಾಡಲಾಗಿದೆ. ಇನ್ನು ಪ್ರತ್ಯೇಕವಾಗಿ ಗರ್ಭಿಣಿಯರು, ಬಾಣಂತಿಯರು, ಇನ್ನು ವಯಸ್ಸಾದವರು ಇಂಥವ್ರಿಗೆ ಏನು ಈ ಬೇಸಿಗೆ ಕಾಲದಲ್ಲಿ ಹೀಟ್ ಸ್ಟ್ರೋಕ್ ಆಗಿರ್ಲಿ ಅಥವಾ ಏನೋ ಅವ್ರಿಗೆ ಅವ್ರ ಬಾಡಿ ನಿರ್ಜಲೀಕರಣಗೊಂಡು ಅವ್ರಿಗೆ ಯಾವ ರೀತಿ ಏನಾದ್ರೂ ತೊಂದರೆಗಳಾದ್ರೆ ಅವ್ರಿಗೂ ಕೂಡ ಒಂದು ಸೂಕ್ತವಾದ ಚಿಕಿತ್ಸೆ ನೀಡಲಿಕ್ಕೆ ಇವತ್ತು ಗದಗ ಜಿಲ್ಲಾ ಆಸ್ಪತ್ರೆ ಸನ್ನದ್ಧವಾಗಿದೆ ಅಂತಾನೆ ಹೇಳ್ಬೋದು. ಸಿಂಚನ. ಫಾರೂಕ್, ಇನ್ನು ಗದಗದಲ್ಲಿ ಈ ರೀತಿ ಹೀಟ್ ಸ್ಟ್ರೋಕ್ ಕೇಸ್ಗಳೇನಾದ್ರೂ ರೆಕಾರ್ಡ್ ಆಗಿದೆಯಾ, ಹೇಗೆ ಅಂತ? ಇವತ್ತಿನ ತನಕ ಯಾವುದೇ ರೀತಿಯ ಈ ಸ್ಟ್ರೋಕ್ನ ಪ್ರಕರಣಗಳು ದಾಖಲಾಗಿಲ್ಲ. ಆದ್ರೆ ಅಂತ ಯಾವಾದ್ರೂ ರೋಗಿಗಳು ಕಂಡು ಬಂದ್ರೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಬರ್ರಿ, ನಾವು ಚಿಕಿತ್ಸೆಯನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯದ ಜೊತೆಗೆ ಇವತ್ತು ಜಿಲ್ಲಾಸ್ಪತ್ರೆಯ ವೈದ್ಯರು ರೆಡಿ ಆಗಿದ್ದಾರೆ. ಸಿಂಚನ್. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.